ಬೆಂಗಳೂರಿನಲ್ಲಿ ಡೆಂಘಿ ಬ್ರೇಕ್ ಫೇಲ್ ಆಗಿದೆ. ಬಿರುಗಾಳಿಯಂತೆ ಬೀಸ್ತಾ ಇದೆ. ಸದ್ದಿಲ್ಲದೆ ಕಾಟ ಕೊಡ್ತಿರೋ ಕ್ರೂರಿಯ ಆಟಕ್ಕೆ ಜನ ನಡುಗಿ ಹೋಗಿದ್ದಾರೆ. ಡೆಂಘಿ ಪ್ರಕರಣಗಳ ಏರಿಕೆ ಪಾಲಿಕೆಗೂ ನಿದ್ದೆಗೆಡಿಸಿದೆ. ರಾಜಧಾನಿಯ ಗಲ್ಲಿ ಗಲ್ಲಿಯಲ್ಲೂ ಡೆಂಗಿ ನರ್ತನ. ಡೆಂಗಿ ಓಟಕ್ಕೆ ಬ್ರೇಕ್ ಹಾಕಲು ಪಾಲಿಕೆ ಸರ್ಕಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಗಿ ಬಾಲ ಬಿಚ್ಚಿದೆ. ಮಳೆ ಬಂದು ಎಲ್ಲೆಂದರಲ್ಲಿ ನೀರು ನಿಲ್ತಿದ್ದು ಸೊಳ್ಳೆಗಳು ಡೆಡ್ಲಿ ಡೆಂಗಿಯನ್ನ ಹರಡುತ್ತಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಡೆಂಗಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 40% ಹೆಚ್ಚಾಗಿದೆ. ಜೂನ್ ತನಕ 1530 ಡೆಂಗಿ ಪ್ರಕರಣಗಳು ದಾಖಲಾಗಿವೆ. ಡೆಂಗಿ ಓಟಕ್ಕೆ ಬ್ರೇಕ್ ಹಾಕಲು ಬಿಬಿಎಂಪಿ ಸರ್ಕಸ್ ಮಾಡ್ತಿದೆ. ಪಾಲಿಕೆ ಆಯುಕ್ತರು, ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಬುಧವಾರವಷ್ಟೇ ಸಭೆ ನಡೆಸಿದ್ರು. ವೈದ್ಯರು, ಆಶಾ ಕಾರ್ಯಕರ್ತೆಯರ ತಂಡ ಪ್ರತಿ ಮನೆಗೂ ಭೇಟಿ ಕೊಡಬೇಕು. ಸ್ಲಂಗಳತ್ತ ಹೆಚ್ಚು ಗಮನ ಕೊಡಬೇಕು. ಆರೋಗ್ಯ ತಪಾಸಣೆ ಮಾಡಬೇಕು. ಸೊಳ್ಳೆಗಳ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ, ಕೊಳಗೇರಿ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಡುವಂತೆ ಸೂಚನೆ ನೀಡಿದ್ದಾರೆ. ಈ ಸಿದ್ಧತೆಯಲ್ಲಿ ನಮ್ಮ ANM ವರ್ಕರ್ಸು, ಆಶಾ ವರ್ಕರ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ ನಾವು 11 ಬ್ಲಾಕ್ 1000 ಮನೆಗಳ ಒಂದು ಬ್ಲಾಕ್ ಕೊಡ್ತೀವಿ. ಆ ಒಂದು ಬ್ಲಾಕ್ಗೆ ಅವರು ಹೋಗಿ ಸರ್ವೆ ಮಾಡಿ, ಲಾರ್ವಾ ಸರ್ವೆ ಅಲ್ಲಿ ಮತ್ತು ಜನರಿಗೆ ತಿಳುವಳಿಕೆ ನೀಡುವುದು, ಜನಸಾಂದ್ರತೆ ಜಾಸ್ತಿ ಇರ್ತಕ್ಕಂಥ ಜಾಗ ಮತ್ತು ತಗ್ಗಿನಲ್ಲಿ ಇರ್ತಕ್ಕಂಥ ಜಾಗ, ಇಂಥ ಜಾಗಗಳನ್ನು ಗುರುತಿಸಿ ಅರೌಂಡ್ 14 lakh to 15 lakh ಮನೆಗಳಿಗೆ ಟಾರ್ಗೆಟ್ ಇಟ್ಕೊಂಡು 15 ದಿವಸಕ್ಕೆ ಒಮ್ಮೆ ಆ 15 ಲಕ್ಷ ಮನೆಗಳಿಗೆ ನಾವು ಟಚ್ ಮಾಡಬೇಕು ಪ್ರತಿ ಸಲ, ಎವ್ರಿ 15 days ಸೈಕಲ್ನಲ್ಲಿ. ಇನ್ನು ನಗರದ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಡೆಂಗಿ ಪ್ರಕರಣಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನ ಮಹದೇವಪುರ ವಲಯದಲ್ಲೇ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಜನವರಿಯಿಂದ ಜೂನ್ವರೆಗೆ 435 ಡೆಂಗಿ ಪ್ರಕರಣ ದೃಢಪಟ್ಟಿವೆ. ಉಳಿದಂತೆ ಬೆಂಗಳೂರು ಪೂರ್ವ ವಲಯದಲ್ಲಿ 398, ದಕ್ಷಿಣ ವಲಯದಲ್ಲಿ 230, ಬೊಮ್ಮನಹಳ್ಳಿ ವಲಯದಲ್ಲಿ 138, ಬೆಂಗಳೂರು ಪಶ್ಚಿಮ ವಲಯದಲ್ಲಿ 120, ಯಲಹಂಕ ವಲಯದಲ್ಲಿ 104, RR ನಗರದಲ್ಲಿ 97 ಪ್ರಕರಣ ದಾಖಲಾಗಿವೆ. ಬೆಂಗಳೂರಿನಲ್ಲಿ ಒಟ್ಟು 1530 ಡೆಂಗಿ ಪ್ರಕರಣಗಳು ಆತಂಕ ಮೂಡಿಸಿವೆ. ಇನ್ನಾದರೂ ಜನ ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಿದೆ. ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕಿದೆ. ಡೆಂಗಿ ಕಂಟ್ರೋಲ್ಗೆ ಕೈ ಜೋಡಿಸಬೇಕಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.